ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಂಪ್ಲಿಯ ಶಾಸಕ ಗಣೇಶ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಕೇಳಿಬರ್ತಾ ಇದೆ. ಸಿಎಂಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ಶಾಸಕ ಗಣೇಶ್ ಅವರ ಫ್ಯಾನ್. ನಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಲೆಟರ್ ಅನ್ನ ಬರೆದಿದ್ದಾರೆ. ರಕ್ತದಲ್ಲಿ ಪತ್ರ ಬರೆದು ಪ್ರದರ್ಶಿಸಿ ಬೆಂಬಲಿಗ ಈ ರೀತಿಯಾಗಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಟಿ ಕೋಟಾದಡಿ ಮಂತ್ರಿಗಿರಿಯನ್ನ ನೀಡೋದಕ್ಕೆ ಸಿಎಂಗೆ ಮನವಿ ಮಾಡಲಾಗಿದೆ. ಬಳ್ಳಾರಿಯ ರಾಯಲ್ ವೃತ್ತದ ಬಳಿ ಮನವಿ ಮಾಡಿದ್ದಾರೆ ಫ್ಯಾನ್. ಕಂಪ್ಲಿ ಶಾಸಕ ಗಣೇಶ್ಗೆ ಸಚಿವ ಸ್ಥಾನ ನೀಡುವಂತೆ ರಕ್ತದಲ್ಲಿ ಈ ಮೂಲಕವಾಗಿ ಪತ್ರವನ್ನ ಬರೆಯಲಾಗಿದೆ. ಸಿಎಂ ಡಿಕೆಶಿಗೆ ಶಾಸಕ ಗಣೇಶ್ ಅಭಿಮಾನಿ ಗಣೇಶ್ ಬೋರ್ವಾಯ್ ಹೇಳಿರುವಂತದ್ದು, ಅಖಂಡ ಬಳ್ಳಾರಿ ಜಿಲ್ಲೆಯ ಪರವಾಗಿ ಕಂಪ್ಲಿ ಗಣೇಶ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಕಂಪ್ಲಿ ಗಣೇಶ್ ಅಭಿವೃದ್ಧಿ ವಿಚಾರದಲ್ಲಿ ಮುಂದಿದ್ದಾರೆ, ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು. ಸಚಿವ ಸ್ಥಾನವನ್ನ ಕೊಟ್ರೆ ಎಂಎಲ್ಎ ಗಣೇಶ್ ಖಂಡಿತವಾಗಿ ನಿಭಾಯಿಸ್ತಾರೆ. ಎಸ್ಟಿ ಕೋಟಾದಲ್ಲಿ ಸಚಿವ ಸ್ಥಾನ ನೀಡುವಂತೆ ಇವರ ಅಭಿಮಾನಿಯೊಬ್ಬರು ಇದೀಗ ಈ ರೀತಿಯಾಗಿ ವಿಶೇಷವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಕ್ತದಲ್ಲಿ ಪತ್ರವನ್ನ ಬರೆಯೋದ್ರ ಮೂಲಕ ಬಳ್ಳಾರಿಯ ರಾಯಲ್ ವೃತ್ತದ ಬಳಿ ರಕ್ತದಲ್ಲಿ ಬರೆದ ಪತ್ರವನ್ನ ಪ್ರದರ್ಶಿಸಿ ಸಚಿವ ಸ್ಥಾನಕ್ಕಾಗಿ ಬೆಂಬಲಿಗ ಆಗ್ರಹಿಸಿದ್ದಾರೆ. ರಕ್ತದಲ್ಲಿ ಬರೆದಿರುವಂಥ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಚಿವ ಸಂಪುಟ ಪುನರಚನೆಯ ಕುರಿತಂತೆ ಇದೀಗ ಎರಡನೇ ಹಂತದ ಚರ್ಚೆ ಏನಿದೆ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಇದರ ಬೆನ್ನಲ್ಲೇ ಕೆಲವು ಶಾಸಕರ ಅಭಿಮಾನಿಗಳು ಈ ರೀತಿಯಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈಗ ಸಿಎಂಗೆ ರಕ್ತದಲ್ಲಿ ಪತ್ರವನ್ನ ಬರೆಯೋದ್ರ ಮೂಲಕ ಶಾಸಕ ಗಣೇಶ್ ಅಭಿಮಾನಿ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ. ರೈತರೊಂದಿಗೆ ನಾನಿದ್ದೇನೆ. ಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಮನವಿ ಮಾಡಿಕೊಳ್ಳುವುದಂದರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜೆ.ಎನ್. ಗಣೇಶ್ ಅವರಿಗೆ ನಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ತುಂಬ ಅನುಕೂಲವಾದ. ಯಾಕಂದರೆ ಕ್ಷೇತ್ರದಲ್ಲಿ 106 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡುತ್ತಿದ್ದಾರೆ ಹಾಗೂ ಯುವಕರು ಹಾಗೂ ಆಶಾ ಕಿರಣವನ್ನಾಗಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡಿಕೊಡುವುದೆಂದರೆ ಬಳ್ಳಾರಿ ಹಾಗೂ ವಿಜಯನಗರಕ್ಕೆ ಕೊಟ್ಟರೆ ತುಂಬ ಅನುಕೂಲವಾಗುತ್ತದೆ. ನಾನು ನನ್ನ ರಕ್ತದ ಮುಖಾಂತರ ನಮ್ಮ ಗೃಹ ಕಚೇರಿಗೆ ಪತ್ರವನ್ನು ಅಂಚೆ ಕಚೇರಿ ಮೂಲಕ ಪತ್ರವನ್ನು ಕಳುಹಿಸುತ್ತೇನೆ. ಧನ್ಯವಾದಗಳು. ಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಮನವಿ ಮಾಡಿಕೊಳ್ಳುವುದೆಂದರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜೆ.ಎನ್. ಗಣೇಶ್ ಅವರಿಗೆ ನಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ತುಂಬ ಅನುಕೂಲವಾದ. ಯಾಕಂದರೆ ಕ್ಷೇತ್ರದಲ್ಲಿ 106 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡುತ್ತಿದ್ದಾರೆ ಹಾಗೂ ಯುವಕರು ಹಾಗೂ ಆಶಾ ಕಿರಣವನ್ನಾಗಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡಿಕೊಡುವುದೆಂದರೆ ಬಳ್ಳಾರಿ ಹಾಗೂ ವಿಜಯನಗರಕ್ಕೆ ಕೊಟ್ಟರೆ ತುಂಬ ಅನುಕೂಲವಾಗುತ್ತದೆ. ನಾನು ನನ್ನ ರಕ್ತದ ಮುಖಾಂತರ ನಮ್ಮ ಗೃಹ ಕಚೇರಿಗೆ ಪತ್ರವನ್ನು